165 ದಿನ ಭೂಮಿ ತಾಯಿಗೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಗಡಿಭಾಗದ ಕತಿನಿನತ್ತ ಗ್ರಾಮಗಳ ಸುತ್ತಮುತ್ತಲ ಗ್ರಾಮಸ್ಥರ ರೈತರ ಬೆವರ ಹನಿಯನ್ನು ಒಂದೇ ರಾತ್ರಿ ಸಂಪೂರ್ಣವಾಗಿ ಕಾಡಾನೆಗಳು ರಾಗಿ ಬೆಳೆಯನ್ನು, ಭತ್ತ ಬೆಳೆಯನ್ನು, ಬಾಳೆ, ತೆಂಗು, ಟೊಮಾಟೊ ಮತ್ತೆ ಎಲ್ಲ ವಾಣಿಜ್ಯ ಬೆಳೆಗಳನ್ನು ನಾಶ ಮಾಡಿ ರೈತರ ಬೆವರ ಹನಿಯನ್ನು ಕಸಿದುಕೊಳ್ತಾ ಇದೆ. ಆದರೆ ಅರಣ್ಯ ಇಲಾಖೆ ವತಿಯಿಂದ ಜಾಗೃತಿನೂ ಮೂಡಿಸ್ತಾ ಇದ್ದಾರೆ. ತಮಿಳುನಾಡಿನಿಂದ ಆನೆಗಳು ಬಂದಿದೆ, ಕಡ್ಡಾಯವಾಗಿ ಯಾರು ರಾತ್ರಿ ವೇಳೆ ತೋಟಗಳ ಹತ್ರ ಆಗ್ಲಿ ಕುರಿ ಮೇಯಿಸಲು ಕಾಡಲ್ಲಿ ಹೋಗಬಾರ್ದು ಅಂತೇಳಿ ಜಾಗೃತಿ ಮೂಡಿಸಿದ್ವಿ. ಅವರಿಗೆ ನಾವು ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಅದರಂತೆ ನಾವು ಕೇಳ್ತಾ ಇರೋದೇನೆಂದ್ರೆ, ಓಬಿ ರಾಯನ ಕಾಲದಿಂದ ಒಂದೇ ಹೆಕ್ಟರ್ಗೆ 6,500 ರೂಪಾಯಿ ಪರಿಹಾರವನ್ನು 6,500 ರೂಪಾಯಿ ಕೊಡುವುದನ್ನು ಬಿಟ್ಟು ಇತ್ತೀಚಿನ ಗತಿಗೆಟ್ಟಿರುವ ಕೃಷಿ ಕ್ಷೇತ್ರದಲ್ಲಿ 1 ಎಕರೆ ಬೆಳೆ ಬೆಳೆಯುತ್ತಾ ಇವತ್ತು ಟೊಮಾಟೊ ಬೆಳೆಗೂ 3 ಲಕ್ಷ ಖರ್ಚು ಬರ್ತಾ ಇದೆ. ಅದರ ಜೊತೆಗೆ ಈ ಒಂದು ರಾಗಿ ಭತ್ತ ಬೆಳಿಬೇಕಾದ್ರೆ ಕನಿಷ್ಠ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಆ ಲಾಭ ನಷ್ಟ ಅಂದ್ರೆ ಎಷ್ಟು ನಷ್ಟ ಆಗ್ತದೆ ಅದರಕ್ಕೆಲ್ಲ ಅರ್ಧ ಭಾಗದಷ್ಟು ಅಂದ್ರೆ ಎಕರೆಗೆ 3 ಲಕ್ಷ ಆದರೆ 1.5 ಲಕ್ಷ, ಹೆಕ್ಟರ್ಗೆ 5 ಲಕ್ಷ ರೂಪಾಯಿ ನಾವು ಪರಿಹಾರವನ್ನು ಕೇಳ್ತಾ ಇದೀವಿ. ಅದರ ಜೊತೆಗೆ ಹದಗೆಟ್ಟಿರುವ ಸೋಲಾರ್ ವ್ಯವಸ್ಥೆಯನ್ನು ಸರಿಪಡಿಸಿ ಆ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಈ ತಮಿಳುನಾಡಿನಿಂದ ಬರುವ ಆನೆಗಳಿಗೆ 2 ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಕಡ್ಡಾಯವಾಗಿ ಶಾಶ್ವತವಾಗಿ ಆನೆ ಅವಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು. ನಷ್ಟವಾಗಿರುವ ಬೆಳೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತೆ ಆ ಒಂದು ಹದಗೆಟ್ಟಿರುವ ಸೋಲಾರ್ ವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ಮಾನ್ಯ ವಲಯ ಅರಣ್ಯಾಧಿಕಾರಿಗಳ ಮತ್ತು ರೈತರಿಗೆ ಸ್ಪಂದಿಸಿರುವಂತಹ ಶ್ರೀಲಕ್ಷ್ಮಿ ಮೇಡಮ್ ಅವರಿಗೆ ರೈತ ಸಂಘದಿಂದ ಮನವಿ ನೀಡಿ ನಾವು ಒತ್ತಾಯ ಮಾಡ್ತೇವೆ. ಆಲ್ರೆಡಿ ವೆರಿಫಿಕೇಶನ್ ಪರಿಹಾರ ಹೆಕ್ಟರ್ಗೆ 6,000 ಏನೋ ಸ್ವಲ್ಪ ನಾವು 5 ಎಕರೆ 25,000 ಬಗ್ಗೆ ಏನೋ ಒಂದು 50,000 ಏನಿಲ್ಲ ಒಂದ್ಸರಿ ತೋಟಗಾರಿಕೆ ಒಂದು ಸಜೆಷನ್ 1 ಎಕರೆಗೆ ಎಷ್ಟು ಕಾಸು ಬರ್ತದೆ ಅಂತೆಲ್ಲ ಅವ್ರ ಹತ್ರ ಹೊರಟಿರ್ತಾರೆ. ಒಂದೊಂದು ಇಲಾಖೆ ಮಂಚಿನ ಪೇಪರಿಂದ ಕೃಷಿಯಿಂದ ಕೃಷಿ ಇಲಾಖೆಯಿಂದ ತೋಟಗಾರಿಕೆಯಿಂದ ಮತ್ತು ಅರಣ್ಯ ಇಲಾಖೆ ಇದರಿಂದ ತಗೊಂಡು 3 ರೂಪಾಯಿ ತಗೊಂಡ್ರೆ ಅದು ಅಂಕಿಅಂಶದ ಪ್ರಕಾರ ಬರ್ತದೆ. ಅದನ್ನು ವರದಿನ ಇವತ್ತು ಹಾಕಿದರೆ ನಮಗೂ ಇನ್ನು 2 ವರ್ಷಕ್ಕೆ 3 ವರ್ಷಕ್ಕಾದ್ರೂ ಸಿಗ್ಬೋದು. ಈ ವರದಿನ ಹಾಕಿಲ್ಲ ಅಂದರೆ ಬಾಡಿ ನೀವು ಡಿ ಎಫ್ ಹೋಗ್ಬೋದು, ಡಿ ಎಫ್ ಡೈರೆಕ್ಟ್ ಯಾಕಂದರೆ ಡಿ ಸಿ ಡೈರೆಕ್ಟ್ ಏನೋ ಅದು ಕೊಡ್ತೀನಿ ಯಾಕಂದರೆ ಓದಿದ ಕಾರಣ ಓದಿನ ಬೆಳೆ ಈಗ ನೋಡಿ ರಾಗಿ ಭತ್ತ ಈ ಕಡೆ ಬರ್ತೀನಿ ಆ ಕಡೆ ಮನುಷ್ಯನ ಪ್ರಾಣ ಓದಿ ಬೆಳೆ ಓದಿ ಬೆಳೆ ಕೊಟ್ಟರೆ ಮನುಷ್ಯನ 20 ಎಕರೆ ಗೊತ್ತಾಗುತ್ತೆ.